ಹೇ ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ. ದೇವ್ರ ಕೃಪೆಯಿಂದ ನಮ್ದು ಯೂಟ್ಯೂಬ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 1 ಮಂತನ್ನು ಕ್ರಾಸ್ ಆಗಿತ್ತು ಆಲ್ಮೋಸ್ಟ್. ಸೊ ಸ್ಟಾರ್ಟಿಂಗ 2 ವ್ಯೂಸ್ ಅಷ್ಟೇ ಬರ್ತಿದ್ದು ನನ್ನ ವೀಡಿಯೋಸಿಗೆ. ಸೊ ನಾನೇನು ಅನ್ಕೋತಿದ್ದೆ, ಬಂದರೆ 1 ವ್ಯೂಸ್ ನನ್ನದೇ ಇರ್ತಿತ್ತು, ಸೆಕೆಂಡ್ ವ್ಯೂ ನಮ್ಮ ಯಾರ್ದೋ ಇರ್ತಿತ್ತು ಗೊತ್ತಿದ್ದಿದ್ದಿಲ್ಲ, 2-3 ವ್ಯೂವರೇ ಬರ್ತಿದ್ದು. ಸೊ ಅವಾಗ ನಾನು ಅನ್ಕೋತಿದ್ದೆ, ಓಕೆ 2-3 ವ್ಯೂವರೇ ಬರತ್ತವಲ್ಲ, ನಂದು 1 ವ್ಯೂ ಬಿಟ್ರೇನು ಅವ್ರ ಸಲುವಾಗಾರ ಮಾಡೋಣ ವಿಡಿಯೋ ಅಂಥೇಳಿ ಅನ್ಕೋತಿದ್ದೆ. ನನಗೆ ಗೊತ್ತಿದ್ದಿದ್ದಿಲ್ಲ ಯಾರು ನೋಡತ್ತಾರಂತ. ಒನ್ ಡೇ ನಮ್ಮ ಫ್ರೆಂಡಿಗೆ ಹೇಳಿದೆ, ಹಿಂಗೆ ಅಂದರೆ ಇದಕ್ಕಿಂತ ಮುಂಚೆನೇ ಹೇಳಿದ್ದೆ, ಹಿಂಗೆ ಯೂಟ್ಯೂಬ್ ಮಾಡೇನಿ ಅಂಥೇಳಿ. ಆಕಿನೂ ಬಿಲೀವರ್ ಅದಾಳಕ್ಕೆ, ಹಿಂದೂ ಬ್ಯಾಕ್ಗ್ರೌಂಡಿಂದನೇ, ಬಟ್ ಬಿಲೀವರ್ ಇದ್ದಿದ್ದಕ್ಕೆ ಆಕಿ ನನ್ನ ವೀಡಿಯೋಸ್ ನೋಡ್ತಾಳೇನೋ ಅಂಥೇಳಿ ನಾನು ಆಕಿಗೆ ಹೇಳಿದೆ, ಹಿಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನೋಡಲಿ ಅಂಥೇಳಿ. ಹೇಳಿ ಸುಮ್ಮನೆ ಹಾಗೆ ನಾ ವೀಡಿಯೋಸ್ ಮಾಡ್ಕೊಂಡು ಹೋಗ್ತಿದ್ದೆ. 2-3 ವ್ಯೂಸ್ ಬರ್ತಿದ್ದು. ಏನೋ ದೇವ್ರ ಕೃಪೆಯಿಂದ 2-3 ವ್ಯೂಸರೇ ಬರೋಕತ್ತಾವಲ್ಲ, ಸೊ ಮಾಡ್ಕೊಂಡು ಹೋಗೋಣ ಅಂತೇಳಿ ಅಂದ್ಕೊಂಡೆ. ಒಂದಿನ ಆಕಿ ನನಗೆ ಕಾಲ್ ಮಾಡಿದ್ಲು ನಮ್ಮ ಪಪ್ಪಂದು ಹೆಲ್ತ್ ಬಗ್ಗೆ ಕೇಳಕ್ಕೆ. ಸೊ ಅವಾಗ ಕೇಳಿದ್ಲು, ನಾನು ನೋಡಿದೆ ನಿನ್ನ ವೀಡಿಯೋ ಅಂತೇಳಿ. ನಾನು ಶಾಕ್, ಆಕಿ ನನ್ನ ವೀಡಿಯೋ ನೋಡ್ತಾಳೆ, ಡೈಲಿ ನನ್ನ ವೀಡಿಯೋ ನೋಡ್ತಾಳೆ ಆಕಿ, ಎಲ್ಲ ವೀಡಿಯೋ ನೋಡತ್ತಾಳೆ ಆಕಿ ಅಂಥೇಳಿ. ಸೊ ಫುಲ್ ಶಾಕ್ ಆಗಿಬಿಟ್ಟೆ ನಾನು. ಆಕಿ ನನ್ನ ವೀಡಿಯೋ ನೋಡತ್ತ ನಾನು ಫುಲ್ ಖುಷಿ ಆಯ್ತು. ಆಮೇಲೆ ಏನಾಗತ್ತಿತ್ತು ಅಂದರೆ ಜಾಸ್ತಿ ವ್ಯೂಸ್ ಬರತ್ತಿಲ್ಲಲ್ಲ, ಸೊ ಏನು ಮಾಡ್ಬೇಕು, ಮಾಡ್ಯಾರ ವೇಸ್ಟ್, ಬಿಟ್ಬಿಡೋನೇನೋ ಅಂಥೇಳಿ ಅಂದ್ಕೊಂಡೆ. ಹೆಂಗೋ ಮಾಡಿದ್ರು ಏನೋ ಅಸರ್ ಬೀಳತ್ತಿಲ್ಲ, ಸೊ ಬಿಟ್ಬಿಡೋದು ಚಲೋ ಏನೋ ಅಂಥೇಳಿ ಅಂದ್ಕೊಂಡೆ. ಸೊ ಅವಾಗ ಆಕಿ ಹಂಗೆ ಹೇಳಿ ಕಾಲ್ ಮಾಡಿ ನನಗೆ ಚಲೋ ಮಾಡತ್ತಿ ವಿಡಿಯೋ ಅಂಥೇಳಿ ಹಿಂಗೆ ಒಂದು ಪರ್ಸನ್ ಹಂಗೆ ಹೇಳಿದ್ರೆ ಎಷ್ಟು ಖುಷಿ ಆಯ್ತು. ಓಕೆ ಆಕಿ ನೋಡಕತ್ತಾಳೆ ಅಂಥೇಳಿ ಖುಷಿ ಆಯ್ತು. ಆಕಿ ಯಾರಂದರೆ ನನ್ನ ಫ್ರೆಂಡ್ ಕವಿತಾ. ನಾನು ನಿನಗೆ ಹೇಳಿದೆಲ್ಲ ನನ್ನ ವಿಡಿಯೋ ಒಳಗೆ ನಿನ್ನ ಹೆಸರು ತಗೋತೀನಂತ, ಸೊ ನಿನ್ನ ಸಲುವಾಗಿ ವಿಡಿಯೋ ಮಾಡತ್ತೀನಿ ನೋಡು. ಆಮೇಲೆ ಆಕಿ ಹಂಗೆ ಹೇಳಿದಕ್ಕೆ ಚಲೋ ಮಾಡತ್ತಿ, ನನಗೂ ಮಾಡ್ಬೇಕಂತ ಆಸೆ ಐತಿ, ನಾನು ಮಾಡ್ತೀನಿ ಅಂದರೆ ಅವ್ರಿಗೆ ಪಾಪು ಆಗೈತಿ ಇವಾಗ, ಸೊ ಸ್ವಲ್ಪ ದೊಡ್ಡವಾದ್ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ. ಸೊ ನನಗೆ ನೋಡಿ ಈಕಿಗೂ ಮೋಟಿವೇಶನ್ ಬರತ್ತಿತ್ತು ಮಾಡ್ಬೇಕಂತೇಳಿ. ಸೊ ಖುಷಿ ಆಯಿತು. ಸೊ ನಾನು ಓಕೆ ಬಂದ್ ಮಾಡೋದು ಬೇಡ, ಕಂಟಿನ್ಯೂ ಮಾಡೋಣ ಅಂಥೇಳಿ. ಸೊ ಥ್ಯಾಂಕ್ ಯು ಕವಿತಾ, ನೀನು ಅವತ್ತು ಆ ಮಾತು ಹೇಳಿದ್ದಕ್ಕೆ, ಆ ಮಾತು ಹೇಳಿದ್ರಿಂದ ನನಗಿನ್ನ ಮೋಟಿವೇಶನ್ ಸಿಕ್ತು. ಓಕೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ. ಸೊ ದೇವ್ರು ನಿನಗೆ ಆಶೀರ್ವದಿಸಲಿ. ಹೀಗೆ ನೋಡ್ರಿ, ಒಬ್ಬೊಬ್ಬರಿಗೆ ದೇವ್ರಿಗೆ ಕಳಿಸ್ತಾನೆ ನಮ್ಮ ಜೊತೆ ಮಾತಾಡೋಕ್ಕೆ, ನಮಗೆ ಸಪೋರ್ಟ್ ಮಾಡೋಕ್ಕೆ. ಸೊ ನನಗನ್ನಿಸ್ತು ದೇವ್ರು ಆ ದಿನ ಆಕಿ ಕಳಿಸಿದ ನನಗೆ ಈ ಮಾತು ತಲುಪಿಸೋಕೆ. ಸೊ ಆಕಿ ಬಂದು ನನಗೆ ಆ ಮಾತು ಹೇಳಿದ್ಲು. ಸೊ ದೇವ್ರ ನಮಗೆ ಸ್ತೋತ್ರ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನಗಿನ್ನೂ ಸ್ವಲ್ಪ ಮೋಟಿವೇಟ್ ಮಾಡಿರಿ, ಜಾಸ್ತಿ ಚಲೋತಂಗೆ ಮಾಡ್ತೀನಿ. ಸುಮ್ಮನೆ ಕಾಮಿಡಿಗಂದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡಿರಿ ನನಗೆ ಪದೇ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳೋಕೆ ಇಷ್ಟ ಆಗಿಲ್ಲ. ಇದೇನೋ ಕಟೋರಿ ಹಿಡ್ಕೊಂಡು ಸಬ್ಸ್ಕ್ರೈಬ್ ಅಂತ ಕೇಳ್ದಂಗೆ ಅನಿಸ್ತೈತಿ. ಸೊ ಅದಕ್ಕೆ ನಾನು ಹಂಗೆ ಹೇಳೋಕೆ ಇಷ್ಟಪಡೋಂಗಿಲ್ಲ, ಬಟ್ ಅಂದರೂ ನೋಡಿರಿ. ಬಾಯ್.